ಲಕ್ಷ ಪಾರಾಯಣಕ್ಕೆ ಹೋಗ್ಬೇಕಂತ ಇದು ಸಂಕಲ್ಪ. ಇವತ್ತು ಈ ಕಾರ್ಯವನ್ನು ಲಕ್ಷಕ್ಕೆ ಮಿಗಿಲಾಗಿ ಮಾಡಿ, ಇದರ ವಿಚಾರ ಏನಂದರೆ, ನಾವು ಈಗ ಷೋಡಶೋಪಚಾರ ಪೂಜೆ ಮಾಡಿ ಮತ್ತು ದೀಪ ಪ್ರಜ್ವಲನ ನಂತರ ಮಹಾಸಂಕಲ್ಪ ನೀಡಲಾಗುತ್ತೆ. ಇದು 1 ವರ್ಷ ಪರ್ಯಂತ 1 ವರ್ಷದವರೆಗೆ ಯಾರ್ಯಾರ ಮನೆಯಲ್ಲಿ ಅವರವ್ರ ಮನೆಯಲ್ಲೇ ನಿಮ್ಮ ಯೋಗ್ಯತಾನುಸಾರ ದಿವಸ 1 ಬಾರಿ, 2 ಬಾರಿ, ವಾರಕ್ಕೊಂದು ಬಾರಿ, ತಿಂಗಳಿಗೆ 1 ಬಾರಿ, ವಾರಕ್ಕೊಂದು ಬಾರಿ, 2 ಬಾರಿ ನಿಮಗೆ ಸಂಧ್ಯಾವಂದನ ಮಾಡ್ತೀವಿ, 10 ನಿಮಿಷ ಪಾರಾಯಣವನ್ನು ಮಾಡಿ, ಸಂಖ್ಯೆ ಹಾಗೆ ನೀವು ಈ ಕಾರ್ಯವನ್ನು ಮಾಡಿ ನಾವು ಸಮಯ ಹೇಳ್ತೀವಿ. ಗ್ರೂಪ್ ಮೂಲಕನೇ 1 ತಿಂಗಳ ನಂತರ ನೀವು ಎಷ್ಟು ಪಾರಾಯಣ ಮಾಡಿದ್ರೆ ಅನ್ನೋದು ತಿಳಿಸ್ಬೇಕು. ನಿಮ್ಮ ಮೊಬೈಲ್ ನಂಬರು ಮತ್ತು ನಿಮ್ಮ ಹೆಸರು, ನಿಮ್ಮ ಸಂಖ್ಯೆ ನಾವು ನೋಟ್ ಮಾಡ್ತೀವಲ್ಲ. ಲಕ್ಷಕ ಪಾರಾಯಣ ನಂತರ ಮಹಾವಿಶ್ವಕ್ಷೇತ್ರಗಳಲ್ಲಿ ಹೋಗಿ ಆ ಕ್ಷೇತ್ರದಲ್ಲಿ ಸಮರ್ಪಣವನ್ನು ಮಾಡಿ ಎಲ್ಲರೂ ಬ್ರಾಹ್ಮಣರು ಸೇರಿ, ಸುಹಾಸನೆಲ್ಲ ಸೇರಿ ಅಲ್ಲಿ ಲಕ್ಷ್ಮೀನಾರಾಯಣ ಹೋಗಂತ ಮಾಡಿ ಅಲ್ಲಿ ಸಮರ್ಪಣಾ ಮೂಲಕ ಇದನ್ನು ಮಾಡಬೇಕಂತ ಪ್ರಾರ್ಥನೆ ಮಾಡುತ್ತಾ, ಇದು ನಾವು ಸಹಸ್ರ ಸಾಲ ಬಾರಿ ಪಾರಾಯಣ ಮಾಡೋದಲ್ಲ, ನಾವೆಲ್ಲ ಸಾರಿ ಏಕ ದಿವಸದಲ್ಲಿ ಲಕ್ಷ ಪಾರಾಯಣ ಮಾಡುವಂಥ ಸಂಕಟ ಆಗಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ಮೂಲಕ ಒಂದು ಗ್ರೌಂಡಲ್ಲಾಗಲಿ ಒಂದು ಮಠಗಳಲ್ಲಾಗಲಿ ಈ ಕಾರ್ಯವನ್ನು ನಡೆಸಬೇಕು. ಇದು 1 ವರ್ಷ ಪರ್ಯಂತವರೆಗೆ ಯಾವುದೇ ಮಠಗಳಲ್ಲಿ ಪಾರಾಯಣ ಕೂಡ ನಾವು ಬಂದು ಆ ವಿಶೇಷವಾಗಿ ಈ ಸಮೂಹ ಎಲ್ಲ ಬಂದು ಆ ಕಾರ್ಯಕ್ರಮ ನಡೆಸಬೇಕಂತ ನಾವು ಬಂದಂಥ ವ್ಯವಸ್ಥಾಪಕರೇ ನಾವು ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೀವಿ. ಈ ವರ್ಷದಲ್ಲಿ ಯಾವತ್ತಾದರೂ ಈಗ ಆಚರಣೆ ಕಾರ್ತಿಕ ಮಾಸದಲ್ಲಿ ಬರುವಂಥ ಏಕಾದಶದಲ್ಲಿ ಪಾರಾಯಣ ಮೂಲಕವಾಗಿ ನಾವು ಅರ್ಚನೆ ಮಾಡೋಣ, ಎಲ್ಲರೂ ಹೋಗೋಣ, ಎಲ್ಲರೂ ಕಲಿತು ಕಾರ್ಯವನ್ನು ದಿಗ್ವಿಜಯ ಮಾಡಿ ಎಲ್ಲರೂ ಭಾಗವಹಿಸೋಣ. ಒಂದು ಉದಾಹರಣೆಗೆ ಒಂದು ದಾಳಿಂಬೆ ಇರುತ್ತೆ. ಆ ದಾಳಿಂಬೆಯಲ್ಲಿ ನಾವೆಲ್ಲ ಬೀಜ ತಿಂದು ಚಲೋ ಅಂತ ಹೇಳಲಿಕ್ಕೆ ಅವಶ್ಯಕತೆ ಇಲ್ಲ. ಒಂದು ಬೀಜ ತಿಂದರೆ ಸಾಕು, ಚಲೋ ಇಲ್ಲ ಅಂತ ಹೇಳ್ಬೋದು. ಒಂದು ದಾಳಿಂಬೆ ಬೀಜ ತಿಂದರೆ ಸಿಹಿ ಆಗಿದೆ ಅಂದರೆ ಸಮೂಹ ಎಲ್ಲ ಸಿಹಿ ಇದ್ದಂಗೆ, ಆ ಹಣ್ಣೆಲ್ಲವೂ ಸಿಹಿ ಇದ್ದಂಗೆ. ಇದರಲ್ಲಿ ಯೋಗ್ಯರೆಲ್ಲ ಇದ್ದಾರೆ, ಅವ್ರು ಮಾಡುವ ಪಾರಾಯಣ ಪುಣ್ಯ ಫಲ ನಮಗೂ ಸಿಗುತ್ತೆ. ಇದರಲ್ಲಿ ಭಾಗವಹಿಸಿದಾಗ ನಮ್ದೆಲ್ಲ ಧನ್ಯ ಜೀವನ ಅಂತ ನಾನು ಹೇಳ್ತಾ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ.